ಭಯೋತ್ಪಾದಕರನ್ನ ಉತ್ಪಾದಿಸುವ ಕಾರ್ಖಾನೆ ಪಾಕಿಸ್ತಾನದ ಅಸಲಿ ಮುಖವನ್ನ ಜಗತ್ತಿಗೆ ಪರಿಚಯಿಸುವುದಕ್ಕೆ ಭಾರತ ಮುಂದಾಗಿದೆ. ಸರ್ವಪಕ್ಷಗಳ ಸಂಸದರನ್ನ ಒಳಗೊಂಡ 7 ತಂಡಗಳನ್ನು ರಚಿಸಿದ್ದು ಮೇ 22ರಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸದಸ್ಯ ರಾಷ್ಟ್ರಗಳಿಗೆ ಈ ತಂಡ ತೆರಳಿ ಪಾಕಿಸ್ತಾನದ ಮುಖವಾಡ ಬಿಚ್ಚಿಡಲಿದೆ. ಜಾಗತಿಕವಾಗಿ ಪಾಕ್ ಕುತಂತ್ರ ಬಯಲು ಮಾಡಲು ಸಜ್ಜು. ಸಂಸದರ ನಿಯೋಗ ಒಳಗೊಂಡ 7 ತಂಡ ರಚಿಸಿದ ಕೇಂದ್ರ ಸರ್ಕಾರ. ಆಪರೇಷನ್ ಸಿಂಧೂರ್ ಹೊಗಳಿದ್ದ ತರೂರ್ಗೆ ಪ್ರಮುಖ ಹೊಣೆ. ಕಾಂಗ್ರೆಸ್ ಕಳಿಸಿದ್ದ 4 ಹೆಸರು ಕೈಬಿಟ್ಟ ಕೇಂದ್ರ ಸರ್ಕಾರ. ವಿದೇಶಕ್ಕೆ ತೆರಳುವ ನಿಯೋಗ ಮುನ್ನಡೆಸಲಿದ್ದಾರೆ ತರೂರ್. ಆಪರೇಷನ್ ಸಿಂಧೂರು ಕಾರ್ಯಾಚರಣೆ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಮೋದಿ ಸರ್ಕಾರದಿಂದ ಭದ್ರತಾ ವೈಫಲ್ಯವಾಗಿಲ್ಲ ಅಂತ ಹೇಳಿದ್ರು. ಇದರಿಂದಾಗಿ ಸ್ವಪಕ್ಷದಲ್ಲೇ ತರೂರ್ ವಿರುದ್ಧ ಅಪಸ್ವರ ಕೇಳಿ ಬಂದಿತ್ತು. What India has done in Operation Sindoor is so well calculated. We have only hit terror sites, well-known bases of organizations like the Lashkar-e-Toiba, the Jaish-e-Mohammed, the Hizbul Mujahideen. These are organizations that are on the proscribed list of the UN Sanctions Committee. ಆದ್ರೀಗ ಮೋದಿ ಸರ್ಕಾರ ಶಶಿ ತರೂರ್ಗೆ ಪ್ರಮುಖ ಹೊಣೆ ನೀಡಿದೆ. ವಿದೇಶಗಳಿಗೆ ತೆರಳಿ ಪಾಕಿಸ್ತಾನದ ನಿಜವನ್ನ ಬಯಲು ಮಾಡುವ ಸರ್ವಪಕ್ಷಗಳ ನಿಯೋಗವನ್ನ ಮುನ್ನಡೆಸುವ ಹೊಣೆಗಾರಿಕೆ ನೀಡಿದೆ. ಅಚ್ಚರಿ ವಿಚಾರ ಅಂದ್ರೆ ಕಾಂಗ್ರೆಸ್ ಪಕ್ಷ 4 ಹೆಸರನ್ನ ನಿಯೋಗದಲ್ಲಿ ತೆರಳಲು ಶಿಫಾರಸು ಮಾಡಿತ್ತು. ಕೇಂದ್ರದ ಮಾಜಿ ಸಚಿವ ಆನಂದ್ ಶರ್ಮಾ, ಲೋಕಸಭೆ ಕಾಂಗ್ರೆಸ್ ಉಪನಾಯಕ ಗೌರವ್ ಗೊಗೈ, ರಾಜ್ಯಸಭಾ ಸದಸ್ಯ ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್, ಲೋಕಸಭಾ ಸದಸ್ಯ ರಾಜ್ ಅಬ್ರಾರ್ ಈ 4 ಹೆಸರನ್ನ ಶಿಫಾರಸು ಮಾಡಿತ್ತು. ಆದರೆ ಕೇಂದ್ರ ಸರ್ಕಾರ ಈ 4ರನ್ನು ಸೈಡಿಗಿಟ್ಟು ಶಶಿ ತರೂರನ್ನ ಆಯ್ಕೆ ಮಾಡಿದೆ. ಇನ್ನು ತಮ್ಮನ್ನ ಆಯ್ಕೆ ಮಾಡಿರೋದಕ್ಕೆ ಟ್ವೀಟ್ ಮೂಲಕ ಶಶಿ ತರೂರ್ ಕೇಂದ್ರಕ್ಕೆ ಧನ್ಯವಾದ ಅರ್ಪಿಸಿದ್ದಾರೆ. ಇತ್ತೀಚಿನ ಘಟನೆಗಳ ಕುರಿತು ನಮ್ಮ ರಾಷ್ಟ್ರದ ದೃಷ್ಟಿಕೋನವನ್ನ ಪ್ರಸ್ತುತಪಡಿಸಲು 5 ಪ್ರಮುಖ ರಾಜಧಾನಿಗಳಿಗೆ ಸರ್ವಪಕ್ಷ ನಿಯೋಗವನ್ನ ಮುನ್ನಡೆಸಲು ಭಾರತ ಸರ್ಕಾರದಿಂದ ಆಹ್ವಾನ ಬಂದಿರುವುದು ನನಗೆ ಗೌರವ ತಂದಿದೆ. ರಾಷ್ಟ್ರೀಯ ಹಿತಾಸಕ್ತಿಗಾಗಿ ನನ್ನ ಸೇವೆ ಅಗತ್ಯವಿದ್ದಾಗ ಅದನ್ನು ಪೂರೈಸಲು ನಾನು ಬದ್ಧವಾಗಿದ್ದೇನೆ. ಜೈ ಹಿಂದ್. ಇನ್ನು ಪಾಕಿಸ್ತಾನದ ಕಳ್ಳಾಟವನ್ನ ವಿದೇಶಗಳಲ್ಲಿ ಮನವರಿಕೆ ಮಾಡುವ ಸರ್ವಪಕ್ಷ ನಿಯೋಗದಲ್ಲಿ ಯಾವೆಲ್ಲ ಪಕ್ಷಗಳ ಯಾವ್ಯಾವ ಸಂಸದರಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ 7 ಸಂಸದರ ನಿಯೋಗದಲ್ಲಿ ಕಾಂಗ್ರೆಸ್ ಸಂಸದ ಶಶಿ ತರೂರ್, ಬಿಜೆಪಿ ಸಂಸದರಾದ ರವಿಶಂಕರ್ ಪ್ರಸಾದ್, ಬೈಜಯ್ ಪಾಂಡಾ, ಅದೇ ರೀತಿ ಎನ್ಡಿಎ ಮೈತ್ರಿಕೂಟದ ಜೆಡಿಯುನ ಸಂಜಯ್ ಕುಮಾರ್ ಝಾ, ಡಿಎಂಕೆ ಸಂಸದೆ ಕನಿಮೋಳಿ, ಎನ್ಸಿಸಿ ಸಂಸದೆ ಸುಪ್ರಿಯಾ ಸುಳೆ, ಶಿವಸೇನೆ ಏಕನಾಥ್ ಶಿಂದೆ ಬಣದ ಶ್ರೀಕಾಂತ್ ಏಕನಾಥ್ ಶಿಂದೆ ನಿಯೋಗದಲ್ಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನಿಯೋಗದಲ್ಲಿದ್ದವರ ಹೆಸರನ್ನು ಪ್ರಕಟಿಸಿದ್ದಾರೆ. ಒಬ್ಬೊಬ್ಬ ಸಂಸದರ ನೇತೃತ್ವದ ನಿಯೋಗದ ಒಟ್ಟು 7 ತಂಡದಲ್ಲಿ ಪ್ರತಿ ತಂಡದಲ್ಲಿ 5 ರಿಂದ 6 ಸಂಸದರು ಇರಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಮೇ 22ರಿಂದ ಇವರ ವಿದೇಶ ಪ್ರವಾಸ ಆರಂಭವಾಗಲಿದ್ದು ಈ ಸಂಸದರು ಅಮೆರಿಕ, ಲಂಡನ್, ಸೌತ್ ಆಫ್ರಿಕಾ, ಕತಾರ್, ಯುಎಇ ರಾಜಧಾನಿಗಳಿಗೆ ಭೇಟಿ ನೀಡಲಿದ್ದಾರೆ. ಅಷ್ಟೇ ಅಲ್ಲ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳಿಗೂ ಈ ನಿಯೋಗ ತೆರಳುತ್ತೆ. ಭಯೋತ್ಪಾದನೆಗೆ ಪಾಕಿಸ್ತಾನದ ಕುಮ್ಮಕ್ಕು ಮತ್ತು ಅದರ ದ್ವಿಮುಖ ನೀತಿ ಬಗ್ಗೆ ತಿಳಿಸಲಿದ್ದಾರೆ. ಇನ್ನು 7 ಸಂಸದರ ನಿಯೋಗದ ತಂಡದಲ್ಲಿ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ, ಕಾಂಗ್ರೆಸ್ನ ಸಲ್ಮಾನ್ ಖುರ್ಷಿದ್, ಮನೀಶ್ ತಿವಾರಿ, ಗುಲಾಂ ನಬಿ ಆಜಾದ್, ಶಿವಸೇನೆ ಉದ್ಧವ್ ಬಣದ ಪ್ರಿಯಾಂಕ್ ಚತುರ್ವೇದಿ, ಬಿಜು ಜನತಾ ದಳದ ಸಸ್ಮಿತ್ ಪಾತ್ರಾ, ಆಮ್ ಆದ್ಮಿ ಪಕ್ಷದ ವಿಕ್ರಮ್ಜಿತ್ ಸಾಹಿನಿ ಮತ್ತು ಸಿಪಿಐಎಂ ಪಕ್ಷದ ಸಂಸದ ಜಾನ್ ಬ್ರಿಟಾಸ್ ಅವರು ನಿಯೋಗದಲ್ಲಿ ತೆರಳಲಿದ್ದಾರೆ ಎನ್ನಲಾಗಿದೆ. ಇನ್ನು ಕೇಂದ್ರ ಸರ್ಕಾರ ವಿದೇಶಗಳಿಗೆ ಸಂಸದರ ನಿಯೋಗ ಕಳಿಸಲು ಮುಂದಾಗ್ತಿದ್ದಂತೆ ಕಾಂಗ್ರೆಸ್ ತಮ್ಮ ಒತ್ತಡದಿಂದಲೇ ಇದು ಸಾಧ್ಯವಾಯಿತು ಅಂತ ಹೇಳಿದೆ. ವಿಪಕ್ಷಗಳ ಬೇಡಿಕೆಗೆ ಸ್ಪಂದಿಸಿದ್ದಕ್ಕೆ ಪ್ರಧಾನಿಗೆ ಧನ್ಯವಾದ ಹೇಳ್ತೀವಿ ಅಂತ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ಜೈರಾಮ್ ರಮೇಶ್ ಹೇಳಿದ್ದಾರೆ. 25 अप्रैल को की, फिर मैंने इसको दोहराया 27 अप्रैल की प्रेस कॉन्फ्रेंस को, और फिर 10 मई में जब सीज फायर हुआ तो मैंने सीज फायर के बाद जो प्रेस कॉन्फ्रेंस की तभी भी मैंने ये बात रखी और स्पेशल सेशन की भी बात रखी. लेकिन पिछले लगभग 10-11 साल से मोदी जी विपक्ष की बात तो नहीं मानते, कि लगता है कि भाई कुछ हमारी बात सुन ली उन्होंने शायद, तो इस बात की बड़ी खुशी है. ಅದೇನೇ ಇರಲಿ, ಹೆಸರು ಪ್ರಸ್ತಾಪಿಸದಿದ್ರೂ ಕಾಂಗ್ರೆಸ್ನ ಶಶಿ ತರೂರ್ಗೆ ಕೇಂದ್ರ ಸರ್ಕಾರ ಮಣೆ ಹಾಕಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಬ್ಯೂರೋ ರಿಪೋರ್ಟ್, TV9.